ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಲಿಂಗಾಯತ ಸಿಂಹ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆಯ ಕಾವು ಏರಿದೆ. ದಶಕಗಳಿಂದ ಈ ಕ್ಷೇತ್ರವನ್ನ ಶಾಮನೂರು ಕುಟುಂಬವೇ ಆಳುತ್ತಾ ಬಂದಿದೆ. ಆದ್ರೆ ಈ ಬಾರಿ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ನೀಡಬಾರದು ಅಂತ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಹೊಗೆ ಆಡ್ತಾ ಇದೆ. ಸಚಿವ ಜಮೀರ್ ಅಹಮದ್ ಮತ್ತು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಅವರು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅಂತ ಬಹಿರಂಗವಾಗಿಯೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಶಾಮನೂರು ಕುಟುಂಬದ ವರ್ಸಸ್ ಅಹಿಂದ್ ನಾಯಕರ ಈ ಫೈಟ್ ಈಗ ಹೈಕಮಾಂಡ್ ಮೆಟ್ಟಲೇರಿದೆ. ಈ ಕುರಿತು ಒಂದು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಈಗ ಟಿಕೆಟ್ ಕಿಚ್ಚು ಹತ್ತಿಕೊಂಡಿದೆ. ದಶಕಗಳಿಂದ ಈ ಕ್ಷೇತ್ರವನ್ನ ಶಾಮನೂರು ಶಿವಶಂಕರಪ್ಪ ಅವರು ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ರು. ಆದ್ರೆ ಅವರ ನಿಧನದ ನಂತರ ಈಗ ಆ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಅವರನ್ನ ಕಣಕ್ಕಿಳಿಸಲು ಕುಟುಂಬ ತಯಾರಿ ನಡೆಸಿದೆ. ಆದ್ರೆ ಇದಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಒಂದೇ ಕುಟುಂಬಕ್ಕೆ ಎಷ್ಟು ಬಾರಿ ಟಿಕೆಟ್ ಕೊಡ್ತೀರಿ ಅಂತ ಮುಸ್ಲಿಂ ನಾಯಕರು ಈಗ ನೇರವಾಗಿಯೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರ್ತಿದ್ದಾರೆ. ಶಿಗ್ಗಾವಿಯಲ್ಲಿ ಮುಸ್ಲಿಂ ಅಭ್ಯರ್ಥಿ ಗೆದ್ದಿರೋದನ್ನ ಉದಾಹರಣೆಯಾಗಿಟ್ಟುಕೊಂಡು ಜಮೀರ್ ಲಾಬಿ ಮಾಡ್ತಾ ಇದ್ದಾರೆ. ಇವರಿಗೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಕೂಡ ಸಾಥ್ ಕೊಟ್ಟಿದ್ದು, ಶಾಮನೂರು ಕುಟುಂಬದಲ್ಲಿ ಈಗಾಗಲೇ ಸಚಿವರು, ಶಾಸಕರು ಮತ್ತು ಸಂಸದರಿದ್ದಾರೆ. ಹಾಗಾಗಿ ಈ ಬಾರಿ ಮುಸ್ಲಿಮರಿಗೆ ಅವಕಾಶ ಕೊಡಿ, ನಾವು ಹಣಕಾಸಿನ ನೆರವು ಕೂಡ ನೀಡ್ತೇವೆ ಅಂತ ಬಹಿರಂಗವಾಗಿ ಮಾತಾಡಿದ್ದಾರೆ. ಈಗಾಗಲೇ ಮುಸ್ಲಿಂ ಸಮುದಾಯದ ನಾಯಕರು ತಾಜ್ ಪ್ಯಾಲೇಸ್ ನಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಕಳೆದ 3 ದಶಕಗಳಿಂದ ನಾವು ಶಾಮನೂರು ಕುಟುಂಬವನ್ನ ಗೆಲ್ಲಿಸಿಕೊಂಡು ಬಂದಿದ್ದೇವೆ. ಈ ಬಾರಿ ನಮಗೆ ಅವಕಾಶ ನೀಡಬೇಕು ಅನ್ನೋದು ಅವರ ವಾದ. ಸೈಯದ್ ಸೈಫುಲ್ಲಾದ್ ಅಬ್ದುಲ್ ಜಬ್ಬಾರ್ ಅಥವಾ ಸಾದಿಕ್ ಪೈಲ್ವಾನ್ ಅವರಲ್ಲಿ ಅವರಿಗೆ ಒಬ್ಬರಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇದು ಸಹಜವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಇರುಸು ಮುರುಸು ತಂದಿದೆ. ಈ ಗುಂಪುಗಾರಿಕೆಗೆ ಕೌಂಟರ್ ಕೊಟ್ಟಿರುವ ಸಚಿವ ಎಸ್ ಮಲ್ಲಿಕಾರ್ಜುನ್ ಈಗ ದುರ್ಗಾಂಬಿಕೆ ಜಾತ್ರೆ ನಡೀತಾ ಇದೆ, ಮೊದಲು ಆ ಕೆಲಸ ಆಗಲಿ, ಉಪಚುನಾವಣೆಯ ದಿನಾಂಕವೇ ಇನ್ನೂ ಅನೌನ್ಸ್ ಆಗಿಲ್ಲ, ಆಗಲೇ ಈ ಚರ್ಚೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರತ್ಯೇಕ ಸಭೆ ನಡೆಸುವವರು ವಿರುದ್ಧ ಅಸಮಾಧಾನ ಹೊರಹಾಕಿರುವ ಅವರು ಇಂತಹ ಗುಂಪುಗಾರಿಕೆ ಕಾಂಗ್ರೆಸ್ನಲ್ಲಿ ನಡೆಯೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದ್ರೆ ಮುಸ್ಲಿಂ ನಾಯಕರು ಮಾತ್ರ ಈ ಬಾರಿ ಟಿಕೆಟ್ ಬಿಟ್ಟುಕೊಡೋ ಲಕ್ಷಣ ಕಾಣಿಸ್ತಾ ಇಲ್ಲ. ದಾವಣಗೆರೆ ದಕ್ಷಿಣದ ಜಾತಿ ಲೆಕ್ಕಾಚಾರ ನೋಡಿದ್ರೆ ಮುಸ್ಲಿಂ ಮತದಾರರೇ ಇಲ್ಲಿ ನಿರ್ಣಾಯಕ. ಸುಮಾರು 2.2 ಲಕ್ಷ ಮತದಾರರಲ್ಲಿ 60,000 ಜನ ಮುಸ್ಲಿಮರಿದ್ದಾರೆ. ಲಿಂಗಾಯತರು 38,000ದಷ್ಟಿದ್ರೆ ಕುರುಬರು ಮತ್ತು ದಲಿತ ಮತಗಳು ಕೂಡ ಗಣನೀಯವಾಗಿವೆ. 16 ಚುನಾವಣೆ ನಡೆದ್ರೂ ಇದುವರೆಗೆ ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರತಿನಿಧಿಸಲು ಅವಕಾಶ ಸಿಕ್ಕಿಲ್ಲ. ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಮುಸ್ಲಿಂ ನಾಯಕರು ಅಹಿಂದ ಮತಗಳ ವಿಭಜನೆ ಆಗಬಾರದು ಅಂದ್ರೆ ನಮಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದುಕೊಂಡು ಕೂತಿದ್ದಾರೆ. ಒಟ್ಟಿನಲ್ಲಿ ದಾವಣಗೆರೆ ಉಪಸಮರ ಈಗ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಒಂದ್ ಕಡೆ ಶಾಮನೂರು ಕುಟುಂಬದ ಪರಂಪರೆ ಉಳಿಸಿಕೊಳ್ಳುವ ಸವಾಲಿದ್ರೆ, ಮತ್ತೊಂದು ಕಡೆ ಅಹಿಂದ ವರ್ಗದ ಅಸಮಾಧಾನವನ್ನು ತಣಿಸುವ ಅನಿವಾರ್ಯತೆ ಇದೆ. ಹೈಕಮಾಂಡ್ ಶಾಮನೂರು ಮೊಮ್ಮಗನಿಗೆ ಮನ್ನಣೆ ನೀಡುತ್ತಾ ಅಥವಾ ಜಮೀರ್ ಅಹಮದ್ ಅವರ ಒತ್ತಾಯಕ್ಕೆ ಮಣಿದು ಹೊಸ ಮುಖವನ್ನ ಕಣಕ್ಕೆ ಇಳಿಸುತ್ತಾ ಅನ್ನೋದು ಈಗ ಇಡೀ ರಾಜ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.